ಆ ಯವನಲ್ಲಿ ಅಣ್ಣನೇ ಸ್ಟಾರಮ್ಮ, ಡೋಂಟ್ ವೆರಿ ಬೇಬಿ ಚಿನ್ನಮ್ಮ. ಆ ಯವನ್ ರವೆ 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 ಈ ನನ್ನ ಮಗ ರೂಮ್ ನಿಂಗೆ ಆರೋಗ್ಯದಲ್ಲೋದ? ರವೆ ರವೆ ಮೇಲೆ ಆಂಟಿ ಬಟ್ಟೆ ಒಣಗಾಕದ್ ನೋಡಕ್ ಹೋಗಿರ್ಬೇಕು ಈ ನನ್ನ ಮಗ. ಮಾಡ್ತೀನಿರು. ಅಜ್ಜಿಗೆ ಅರಿವೆ ಚಿಂತೆ ಆದ್ರೆ ಮೊಮ್ಮಗಳಿಗೆ ಮಿಂಡುನ್ ಚಿಂತೆ ಅಂತೆ. ನನಗೆ ನೀನು ಹುಡ್ಕೋ ಚಿಂತೆ ಆದ್ರೆ ನಿನಗೆ ಇನ್ನೇನೋ ಪಡ್ಕೊಳ್ಳೋ ಚಿಂತೆ. ಯಾಕೋ ಡಲ್ ಆಗಿದ್ಯಾ? ಲವ್ ಇದೇನ್ ಮಗ ಅಖಂಡ ಭಾರತ ತರ ಇದ್ದು ನಮ್ಮನ್ನ ಈಗ ಮಾತಲ್ಲ ಇಂಡಿಯಾ ಪಾಕಿಸ್ತಾನ್ ತರ ಡಿವೈಡ್ ಮಾಡಿ ಮಾತಾಡ್ತಾ ಇದ್ಯಾ? ಹಾಗೇನಿಲ್ಲ ಮಗ, ಮಂತೆಂಡು ಅಕೌಂಟ್ ಖಾಲಿ, ಪರ್ಸ್ ಖಾಲಿ, ವೀಕೆಂಡ್ ಖಾಲಿ. ಸೊ ಕ್ವಾರ್ಟರ್ಗೆ ಸ್ಪಾನ್ಸರ್ ಹುಡುಕ್ತಿದ್ದೆ. ಒಂದು 8 ಜನಕ್ಕೆ ಫೋನ್ ಮಾಡಿದೆ ಮಗ, ಎಲ್ಲೂ ಗೊತ್ತಿಲ್ಲ. 8 ಜನಕ್ಕೆ ಕಾಲ್ ಮಾಡಿದ್ರು ಒಂದು ಕ್ವಾರ್ಟರ್ಗೆ ಅರೇಂಜ್ ಆಗ್ಲಿಲ್ಲ ಅಂದ್ರೆ ನೀನ್ ಲೈಫ್ ಅನ್ನೋ ಸರ್ಕಲ್ ಅಲ್ಲಿ ಮುಖಳಾರೆ ಹೆಸರು ಮಾಡಿದ್ಯಾ ಬಿಡು ಮಗ. ನಿಂದೇನ್ ಬಿಡು ಮಗ, ಗೌರ್ಮೆಂಟ್ ಎಂಪ್ಲಾಯಿ, ಬ್ಯಾಂಕಲ್ಲಿ ಲೋನು ಕೊಡ್ತಾರೆ, ಲೈಫ್ ಎಂಬ ಸರ್ಕಾರನಲ್ಲಿ ಜೇನ್ ನೋಡ ಅಂದ್ಕೊಂಡು ಇರ್ತಾರೆ. ಅಯ್ಯೋ ಮಗ, ನಾನಿದ್ದೀನಿ, ನಾನು ಕೊಡ್ತೀನಿ ಎಣ್ಣೆಗೆ ತಾನೆ, ನೀನ್ ನೋಡಿಯೋ. ಹಾ ಮಗ, ನಿನ್ ಋಣ ಎಷ್ಟು ಅಂತ ನನ್ನ ತಲೆ ಮೇಲೆ ಓಡ್ತೀಯ. ಇರೋ ದುಡ್ಡನ್ನ IPL ಬೆಟ್ಟಿಂಗ್ ನಲ್ಲಿ 20,000 ಕಳ್ಕೊಂಡಾಗ ನೀನೇ ಕೊಟ್ಟೆ. ಕೈಲಿರೋ ಕಾಸನ್ನ ಸಮ್ ಕ್ಯಾಂಟಿ ಕಸ್ಕೊಂಡಾಗ ಮನೆ ಬಾಡಿಗೆ ಕಟ್ಟಿ ರೂಮ್ ಒಳಗೆ ಬಿಟ್ಟೆ. ಆಲ್ರೆಡಿ ಎಷ್ಟೋ ಸರಿ ಎಣ್ಣೆನೂ ಉಳಿಸಿದ್ಯಾ. ಎಲ್ಲ ಟೈಮಲ್ಲೂ ನಿನ್ನೆ ಕೇಳ್ತಿದ್ರೆ ಆ ದೇವರು ಮಗ, ನಾನು ಮಾಡಿದ ಹೆಲ್ಪ್ ಮಾತ್ರ ಹೇಳ್ತಾ ಇದೆಯಾ? ನೀನು ಮಾಡಿದ ಹೆಲ್ಪ್ ಎಲ್ಲ ಮರ್ತ್ಬಿಟ್ಯಾ? ಇವತ್ತು ನಾನು MRP ಎಣ್ಣೆ ಓಡಿಸಿದ್ರೆ ನೀನು ಮುಂದೆ ಕ್ಲಬ್ಬಲ್ಲಿ ಎಣ್ಣೆ ಓಡಿಸ್ತೀಯ ಅನ್ನೋ ನಂಬಿಕೆ ನನಗಿದೆ. ನೀನು ಕುಡಿಯೋ 1.25 ಕ್ವಾರ್ಟರ್ BP 200 ರೂಪಾಯಿ ತಾನೆ? ನಾನು ಹಾಕ್ತೀನಿ ಬಿಡು ಮಗ, ನಾನು ಹಾಕ್ತೀನಿ. ಒಂದ್ ನಿಮಿಷ ಮಗ, ನಿನ್ ಋಣನ ಹೆಂಗ ತೀರಿಸ್ಲಿ? ಎಲ್ಲೋ ಮಿಸ್ ಹೊಡಿತಾ ಇದೆಯಲ್ಲ ಮಗ. ಮಗ ಹಾಕೋದಾಗ್ತೀಯಾ? ಒಂದು 230 ರೂಪಾಯಿ ಹಾಕು ಮಗ. ಬಾಬಣ್ಣ ಹೋಟ್ಲ ಸೈಡ್ಸ್ಗೆ 4 ಕೋಳಿ ಕಾಳು ತಗೊಂಡ್ಬಿಡ್ತೀನಿ ಮಗ. ಸರಿ ಮಗ. ಮಗ, ನನ್ನ ಬಿಟ್ಟು ಒಬ್ಬನೇ ಎಣ್ಣೆ ಹೊಡಿತೀಯ ಮಗ? ನೋಡು ಮಗ, ಇವಾಗ ಸ್ವರ್ಗ ಟೆರಸ್ ಮೇಲೆ ಬಂತು. 1,000 ದುಡ್ಡು ಹಾಕ್ಬಿಡು ಮಗ. ಪೇಮೆಂಟ್ ಅದ್ರಲ್ಲಿ ನಾನೇ ರಿಟರ್ನ್ ಮಾಡ್ತೀನಿ. ಪಾರ್ಟಿಲಿ ಯಾವ್ದು ಕುಂದು ಕೊರತೆ ಇರಬಾರ್ದು. ನಾನು ಹೋಗಿರ್ತೀನಿ, ನೀ ಸೆಂಡ್ ಮಾಡು. ಮಗ 200 ಇದ್ದಿದ್ದು 1000 ಆಯ್ತು. ಸ್ವಯಂವರ ಸ್ವಯಂವರ ಇದು 90s ಕಿಡ್ಸ್ ಸ್ವಯಂವರ. ಒಳ್ಳೆ ಟ್ಯಾಕ್ಸು. ಸೋಮ, ನಮ್ ರೂಪ ಆಂಟಿ ಇದಾರಲ್ಲ, ಅದೇ ಕದ್ದದ ಮೇಲೆ ಕರಿ ಮಚ್ಚೆ, ಮೊಣಕಾಲ್ ಮೇಲೆ ಇನ್ನೊಂದ್ ಮಚ್ಚೆ, ಅವಳೆ ತಾನೆ? ನಿನ್ನಂತರ ಜೆರಾಕ್ಸ್ ಮಿಷಿನ್ ತರ ಕಣ. ಮಾಡೋ ಕೆಲಸ ಮಾಡೋದ್ ಬಿಟ್ಟು ಯಾವಾಗಲೂ ಮಚ್ಚೆ ಅನಿಸ್ತಿದ್ಯಾ? ಲವ್, ಮೈ ಮೇಲಿರೋ ಮಚ್ಚೆ ನೋಡಿದ್ರೆ ಅದೃಷ್ಟ ಕಣ. ಅದಿರ್ಲಿ, ವಿಷಯ ಏನ್ ಹೇಳು? ಅದೇ ಕಣಪ್ಪ, ಊರಿಗೆ ಹೋದಾಗ ಆ ಹೆಡ್ ಮಾಸ್ಟರ್ ಕೃಷ್ಣಪ್ಪ ಇದಲ್ಲ, ಅವ್ರ ಮನೆ ಹಿಂದೆ ಅವನು ಸಿಕ್ಕಿದ್ದ. ಏನಂತ ಒಂದು ಹೆಣ್ಮಕ್ಳು ನೋಳೆ ಹಣ್ಣು ಬಚ್ಚಿಟ್ಟಂಗ್ ಬಚ್ಚಿಡ್ತಾನಲ್ಲೋ, ಹಂಗ್ ಬಚ್ಚಿಟ್ರೆ ವ್ಯಾಪಾರ ಆಗೋದಾದ್ರು ಹೆಂಗೆ? ಮದ್ವೆ ಕಣಪ್ಪ. ಅದೇ ಕಣಪ್ಪ, ಮಗಳೇನ ಡಿಗ್ರಿ ಮುಗಿಸಿದಾಳಂತೆ. ಕೇಳು, ಅವನು ಅಂದ್ರೆ ಮನೆ ಕಡೆ ಮಾತಾಡ್ತೀನಿ ಅಂದ. ನನಗಿಂತ ನೀನ್ ದೊಡ್ಡವನು, ಫಸ್ಟ್ ನೀನಾಗು, ಆಮೇಲೆ ನಂದು. ಅದಕ್ಕೆ ನೀನೇನಂದೆ? ಅದಕ್ಕೆ ಸೋಮ ಮದುವೆ ಡೌಟ್ ಇದೆ, ಮಗಳನ್ನ ನಂಗೆ ಕೊಡಿ ಅಂದೆ. ಅದಕ್ಕೆ ಅವನೇ ನಂದ. ಅವನು ಮಗಳನ್ನ ಗೌರ್ಮೆಂಟ್ ಕೆಲಸದವ್ರಿಗೆ ಕೊಡ್ತಾನಂತೆ, ನಮ್ಮಂತ ಪ್ರೈವೇಟ್ ಕೆಲಸದವ್ರಿಗೆ ಕೊಡಲ್ಲಂತಪ್ಪ. ನೋಡಪ್ಪ, ನಂದಿನ್ನು ಲೇಟು. ನಾನು ಈ ಬ್ಯಾಚುಲರ್ ಲೈಫ್ನ ಎಂಜಾಯ್ ಮಾಡ್ಬೇಕು. ಹಾ, ನೀನ್ ಬಿಡಪ್ಪ, ಗೌರ್ಮೆಂಟ್ ಎಂಪ್ಲಾಯಿ. ಲೋ ಸೋಮ, ಬರೀ ನೀನ್ ನಿಂತವೇ ಕಣ. ಹಲೋ, ಹಾ ಹಲೋ. ಏನ್ ಸೋಮ, ಸ್ಟೇಟಸ್ ನೋಡ್ದೆ, ಏನ್ ಫುಲ್ ಲವ್ವಲ್ ಬೆದ್ದು ಒದ್ದಾಡೋ ತರ ಸೆಂಟಿಮೆಂಟಲ್ ಬೇರೆ ವಿಡಿಯೋ ಹಾಕ್ಬಿಟ್ಟಿದ್ಯಾ? ವಿಡಿಯೋ ಎಷ್ಟಾಯ್ತು ಸೆಂಡ್ ಮಾಡೋ. ಅದು ನಮ್ ರವಿ ಹೊತ್ತು ಪಾರ್ಟಿ ಅನ್ಬಿಟ್ಟು ಎಣ್ಣೆ ಹೊಡ್ಸ್ದ. ಎಣ್ಣೆ ಹೊಡೆದಾಗ ಹೆಣ್ಮಕ್ಳು ನೆನ್ಸ್ಕೊಳ್ತಿದ್ರೆ ಹೆಂಗೇಳು, ಅದಕ್ಕಷ್ಟೇ. ಹೌದು, ಸೆಂಡ್ ಮಾಡಿದ್ರೆ ನನ್ಗೇನ್ ಕೊಡ್ತೀಯಾ? ಹಾರ್ಟ್ ಹಾರ್ಟ್ ತರ ಇರೋ ಲೈಕ್ ಕಳಿಸ್ತೀನಿ ನಿನ್ ವಿಡಿಯೋ. ಏನಪ್ಪ ಇದು, ಆರ್ಟ್ ಕೊಡ್ತೀಯಾ? ಕೊಡದೆ ಎಲ್ಲೋಗ್ತೀಯಾ? ಸರಿ, ಸೆಂಡ್ ಮಾಡ್ತೀನಿ ನೋಡು. ಸರಿ ಬಿಡು. ಮತ್ತೆ ಹೇಳು, ಇನ್ನೇನು ಹೇಳು ಸಮಾಚಾರನ? ಏನ್ ಹೇಳೋದು ಸೋಮ, ಮಮ್ಮಿ ಡ್ಯಾಡಿ ಬೇರೆ ಊರಲ್ಲಿ ಫಂಕ್ಷನ್ ಇದೆ ಅಂತ ನಾನು ಒಬ್ಬಳನ್ನೇ ಬಿಟ್ಟು ಹೋಗಿದ್ದಾರೆ.
ಒಬ್ಳೆ ಸಾಂಬಾರ್ ಮಾಡ್ಕೊಂಡು ಕೂತಿದ್ದೆ. ಹೌದಾ? ಅಂಕಲ್ ಊರಿಗೆ ಹೋಗಿದ್ ವಿಷಯ ಹೇಳಲೇ ಇಲ್ಲ. ಹಾಗಾದ್ರೆ ಒಬ್ಳೆ ಇದೆಯಾ? ಅಡಿಗೆ ರೆಡಿ ಆಯ್ತಾ? ಅಡ್ಗೆ ಏನ್ ರೆಡಿ ಆಯ್ತು, ಇನ್ನೇನ್ ಸಾಂಬಾರ್ ಒಂದ್ ರೆಡಿ ಆಗ್ಬೇಕಷ್ಟೇ. ಅಯ್ಯೋ, ಸಾಂಬಾರ್ ರೆಡಿ ಆಗಕ್ಕೆ ತುಂಬಾ ಟೈಮ್ ಬೇಕು. ನಾನ್ ಬಂದು ಹೆಲ್ಪ್ ಮಾಡ್ಲಾ? ಮಮ್ಮಿ ಡ್ಯಾಡಿ ಇಲ್ಲ ಅಂದ್ರೂ ಮನೆಗ್ ಬರ್ತೀನಿ ಅಂತೀಯಲ್ಲ, ಇದು ಸ್ವಲ್ಪ ಓವರ್ ಆಗ್ಲಿಲ್ವಾ ನಿಂಗೇನೆ? ಏಯ್, ತಪ್ಪು ತಿಳ್ಕೊಬೇಡ. ಇವತ್ತು ನಾವು ಎಣ್ಣೆ ಹೊಡೆದಿದ್ವಲ್ಲ, ಅದಕ್ಕೆ ಬರೀ ರೈಸ್ ಅಷ್ಟೇ ಮಾಡ್ಕೊಂಡಿದ್ವಿ. ಸರಿ ಬಿಡು. ಓಕೆ, ಬಾಯ್, ಟೇಕ್ ಕೇರ್. ಬಾಯ್ ಬಾಯ್. ಯಾವಾಗ ಬಂದೆ? ಎದುರುಗಡೆ ಬಿಟ್ಟಲ್ಲ, ಬಾಯ್ ಬಂತು. ಯಾವನ ಇವನು? ದಬಾಯಿಸಿ ನುಂಗೋಬಿಡು. ಹಾ, ನೀ ಯಾವಾಗ ಹಾರ್ಟ್ ಲಿವರ್ ಸಾಂಬಾರ್ ಅಂದೆಲ್ಲಪ್ಪ, ಆವಾಗಲೇ ಬಂದೆ. ಅದ್ ಸರಿ, ಯಾರು ಆ ಬಾಲಕಿ? ಆ ಬಾಲಕಿನ ನಮ್ ಜಾಹ್ನವಿ ಕಣೋ. ಉಂಡ್ಯಾ ತಿಂದೆ ಅಷ್ಟರಲ್ಲಿ ಇರ್ಬೇಕು ಮಾತು. ಅದಕ್ಕೂ ಜಾಸ್ತಿ ಹೋದ್ರೆ ಹಿಂದೆ ಮುಂದೆ ಏನಿರಲ್ಲ, ನೋಡ್ತಾ ಇರೋ. ಲವ್, ಎಣ್ಣೆ ಹೊಡೆದಾಗ ಯಾರ್ಯಾರಿಗೂ ಎಡೆ ಬಿಸ್ತೀಯಾ? ಇವತ್ತು ನನಗೆ ಬಿಸ್ತಾ ಇದ್ಯಾ? ನಾನೇನೋ ಮಾತಾಡ್ದೆ, ಸಾಂಬಾರ್ ಕೇಳ್ದೆ ಅಷ್ಟೇ. ಸಾಂಬಾರ್ ಕೇಳಿದ್ ತಪ್ಪಲ್ಲ ಕಣೋ, ಆದ್ರೆ ಈ ಮಿಡ್ ನೈಟ್ ಅಲ್ಲೇ ಹಾರ್ಟು ಲಿವರು ಅಂತಿದೀಯಲ್ಲ, ಅದು ತಪ್ಪು. ಲವ್, ನನ್ ಜಾಹ್ನವಿ ಹತ್ರ ಹಾರ್ಟು ಕೇಳ್ತೀನಿ, ಮತ್ತೊಂದು ಕೇಳ್ತೀನಿ. ನಿನ್ಗೆ ಯಾಕೋ? ಏನೋ ಮಾತಾಡ್ತಿದೀಯಾ? ಹೌದು ಕಣೋ, ನಾನ್ ಜಾಹ್ನವಿನ ಲವ್ ಮಾಡ್ತಾ ಇದ್ದೀನಿ, ಅದಕ್ಕೆ ಹೇಳ್ತಾ ಇರೋದು. ಜಾಹ್ನವಿನ ನಾನು ಲವ್ ಮಾಡ್ತಿದ್ದೀನಿ ಕಣೋ. ಲವ್ ರವಿ, ನಮ್ ಸ್ವಂತ ಮಾವನ ಮಗಳು ನೀತನ್ ನಾನು ಯಾಕೆ ಮದುವೆ ಆಗಿಲ್ಲ ಹೇಳು? ಜಾಹ್ನವಿನ ಲವ್ ಮಾಡ್ತಿರೋದಕ್ಕೆ. ನಮ್ ಸುರೇಶ್ ಮಾವನ ಮಗಳು ಸುನೀತಾ ನಾನು ಯಾಕೆ ರಿಜೆಕ್ಟ್ ಮಾಡಿದ್ದೇಳು? ಜಾಹ್ನವಿನ ಲವ್ ಮಾಡ್ತಿರೋದಕ್ಕೆ. ನಾನ್ ಮದುವೆನ ಯಾಕೆ ಮುಂದಾಗ್ತಾ ಇದ್ದೀನಿ ಹೇಳು? ಜಾಹ್ನವಿನ ಲವ್ ಮಾಡ್ತಿರೋದಕ್ಕೆ. ನಾನು ಜಾಹ್ನವಿ ಜೊತೆ ಮಾತಾಡ್ಬಾರ್ದಾ? ಏನೋ ಅನ್ಕೊಂಡಿದ್ಯಾ? ನಿನಗಿಂತ ಹೆಚ್ಚಾಗಿ ಜಾಹ್ನವಿನ ನಾನ್ ಲವ್ ಮಾಡ್ತಾ ಇದ್ದೀನಿ. ಇಲ್ಲಿಂದ 20 ಕಿಲೋಮೀಟರ್ ದೂರ ಆದ್ರೂ ಆಫೀಸ್ಗೆ ತಿಕ್ಕ ಹೊರ್ಕೊಂಡು ಆ ಟ್ರಾಫಿಕ್ ನಲ್ಲಿ ಹೋಗ್ಬಿಟ್ಟು ಬರ್ತೀನಲ್ಲ, ಯಾಕೆ ಹೇಳು? ನಾನ್ ಲವ್ ಮಾಡ್ತಾ ಇರೋದಕ್ಕೆ ಕಣೋ. ಬರೋ ಬರ್ತಡೆಗೆ ಪ್ರಪೋಸ್ ಮಾಡಿ ಪ್ರಮೋಷನ್ ಆಗನಂತ ಇದ್ದೀನಿ. ಲವ್, ನಾನು ಆಲ್ರೆಡಿ ಮದುವೆ ಡೇಟ್ ಫಿಕ್ಸ್ ಮಾಡಿ ಹನಿಮೂನ್ ಟಿಕೆಟ್ ಛತ್ರ ಎಲ್ಲ ಬುಕ್ ಮಾಡಿದ್ದೀನಿ ಕಣೋ. ನೀನೇನ ಮಾಡೋದು? ನಮ್ ಹುಟ್ಟೋ ಮಗುಗೆ ನಾಮಕರಣ ಮಾಡಿ ನರ್ಸರಿ ಸೀಟು ಬುಕ್ ಮಾಡಿದೀನಿ ಕಣೋ. ಲವ್, ಲಾಜಿಕ್ ಇಲ್ದಿರೋ ತರ ಮಾತಾಡಬೇಡ. ನಿನಗೆ ಮಂತ್ ಎಂಡ್ ಆದ್ರೆ ಮೋಟ್ ಬಿಡಿ ಸೇದಕ್ಕೂ ಕಾಸಿರಲ್ಲ, ನಾನ್ ಕೊಡ್ತೀನಿ. ಜಾಹ್ನವಿ ಪ್ರೀತಿಗೋಸ್ಕರ ನಾ ಏನ್ ಬೇಕಾದ್ರೂ ಮಾಡ್ತೀನಿ ಕಣ. ಅವ್ರ ಮನೆಗೆ ಹೋದ್ರೆ ನಂಗೆ ಎಷ್ಟು ಮರ್ಯಾದೆ ಕೊಡ್ತಾರೆ ಗೊತ್ತಾ? ಮರ್ಯಾದೆ ಕೊಡ್ತಾರಾ? ಅಂಕಲ್, ಆಂಟಿ ಎಲ್ಲೋದ್ರು? ಯಾರು ಇಲ್ಲ ಅಂತ ಅನ್ಸತ್ತೆ. ಜಾಹ್ನವಿ, ಜಾನ್. ಯಾರಪ್ಪ ಜಾನು? ಯಾರಪ್ಪ ಜಾನ್? ಅದೇ ಆಂಟಿ, ಜಾಹ್ನವಿ ಆಂಟಿ. ಎಲ್ಲಿ ನನ್ನ ಮಗಳು ಇನ್ಸಿಲ್ ಹೇಳು ನೋಡೋಣ. ಮೇ ಬಿ ಜಾಹ್ನವಿ ಟೀ ಅಂತ ಅನ್ಸತ್ತೆ. ಪಾತ್ರೆ ಏನದು? ಅದು ಜಾನು. ಸರಿ, ಟೀ ಜಾಹ್ನವಿ ಸಾಂಬಾರ್ ಹಿಡಿದಿ ಅಂತ ಮೆಸೇಜ್ ಹಾಕಿದ್ಲು, ಅದಕ್ಕೆ ತಂದೆ. ಜಾನು ಮೆಸೇಜ್ ಮಾಡಿದ್ಲಂತೆ, ಇವನು ಬಂದಂತೆ. ಬಂದ್ಯಾ, ತಗೊಂಡ್ಯಾ, ಓದ್ಯಾ, ಅಷ್ಟರಲ್ಲೇ ಇರಬೇಕು. ಜಾನು ಗೀನು ಚಿನ್ನು ಇವೆಲ್ಲ ಬೇಡ. ಬರೀ ಜಾನ್ವಿ ಅಂತ ಕರಿ. ಉಳಿದಿರೋ ಸಾಂಬಾರಾದ್ರೂ ಸಿಗುತ್ತೆ. ಇಲ್ಲ ಅಂದ್ರೆ ಹಳೆ ಪಾದರಕ್ಷೆಗಳೇ ಗತಿ. ಸರಿ ಆಂಟಿ. ನೀನು ಅವ್ರ ಮನೆಗೆ ಹೋದಾಗ ನಿಂಗೆ ಅವ್ರು ಎಷ್ಟು ಮರ್ಯಾದೆ ಕೊಡ್ತಾರಂತ ಗೊತ್ತಿದೆ. ಅಂಕಲ್ ಆಂಟಿ ನಮ್ಮ ರೂಮಿಗೆ ಬಂದಾಗ ನನಗೆಷ್ಟು ಮರ್ಯಾದೆ ಕೊಡ್ತಾರೆ ಗೊತ್ತಾ? ಹೆಂಗಪ್ಪ ಅದು? ಈ ಜಾನ್ವಿಗೆ ಮಾಡಕ್ಕೆ ಕೆಲ್ಸ ಇಲ್ಲ. ಈ ಸೋಮ ಇಡ್ಲಿ ತಿಂದಿಲ್ವಂತೆ, ಟಿಫನ್ ಮಾಡಿಲ್ವಂತೆ. ನಾನ್ ಮಾಡಿರೋ ತಟ್ಟೆ ಇಡ್ಲಿ ಕಾಫಿನೇ ಬೇಕಂತೆ. ಅದು ಆಂಟಿ ತುಂಬಾ ಶೆಕೆ ಆಗ್ತಾ ಇತ್ತು. ಆಂಟಿ ಗಾಳಿಗೆ ಲುಂಗಿ ಮೇಲೋಗ್ಬಿಟ್ಟಿತ್ತು, ನೋಡ್ಬಿಟ್ರೇನೋ. ಆಂಟಿ ಯಾರಿಗೂ ಹೇಳ್ಬೇಡಿ. ಯಾಕೆ ನಗು? ತಮ್ಮ ಬಗ್ಗೆ ಒಂದು ಸ್ಮಾಲ್ ಫ್ಲಾಶ್ ಬ್ಯಾಕ್ ಬಂತು. ಅವೆಲ್ಲ ಬೇಡ, ಸುಮ್ಮನೆ ಸೈಡಲ್ಲಿ ಇದ್ಬಿಡು. ಏನ ಸುಮ್ಮನೆ ಸೈಡಲ್ಲಿ ಇದ್ಬಿಡ್ಬೇಕಾ?
ಸುಮ್ಮನೆ ಸೈಡಲ್ಲಿ ಇದ್ಬಿಡಕ್ಕೆ ನಾನು ಗಂಡುಗಲಿ ಮಗ. ನಾನು ನಿಂಗೆ ಏನೇನೆಲ್ಲ ಮಾಡಿಲ್ವೋ, ಊರಿಗೆ ಹೋದಾಗ ಒಂದೇ ಕೇಳ್ತಾರೆ ಮದುವೆ ಯಾವಾಗ ಅಂತ, ನೆಂಟರು ಫೋನ್ ಮಾಡಿ ಒಂದೇ ಕೇಳ್ತಾರೆ ಎಲ್ಲಾದ್ರೂ ಸೊಟ್ಟಾಯ್ತಾ ಅಂತ. ನಾನು ಏನೇನೆಲ್ಲ ಮಾಡಿಲ್ಲ ಹೇಳೋ ಮಗ, ಬಿಟ್ಬಿಡಲ್ಲೋ, ಇದೊಂದ್ಸರಿ ಬಿಟ್ಕೊಡಲ್ಲೋ. ಏಯ್ ಏನೇನ್ ಮಾಡಿದ್ಯೋ? IPL ನಲ್ಲಿ ನೀನ್ ಸೋತಾಗ ಕಾಸು ಕೊಟ್ಟಿದ್ ನಾನು, ನಿನ್ ಮಂತಂಡಲ್ಲಿ ಪಾಕೆಟ್ ಮನಿ ಆಗಿದ್ ನಾನು. ನೀನೇ ನನ್ನ ಋಣದಲ್ಲಿದ್ಯಾ, ನೀನೇ ಜಾನವಿನ್ ಬಿಟ್ಬಿಡು. ಏನು ನಿನ್ ಋಣದಲ್ಲಿ ನಾನಿದ್ದೀನಾ? ನೀನ್ ಕೊಟ್ಟಿರೋ ಕಾಸನ್ನ ಬಡ್ಡಿ ಸಮೇತ ಡೈರಿಲಿ ಬರ್ದಿಟ್ಟಿದ್ದೀನಿ. ಮುಂದಿನ ತಿಂಗಳಲ್ಲ ಅದಕ್ಕೂ ಮುಂದಿನ ತಿಂಗಳ ನಾನು ಕೊಡ್ತೀನಿ. ನೀನ್ ಕೊಡ್ಸಿರೋ ಎಣ್ಣೆನ ಕಕ್ಕೊಂಡು ಕಕ್ಬಿಡ್ತೀನಿ. ಋಣದಲ್ಲ ಇದ್ದೀನಿ ಅಂತ. ಋಣ ಯಾವುದು ನಿನ್ ಋಣ? ಲವ್, ನಿನ್ನ ಬಡ್ಡಿ ಯಾವನ್ಗ ಬೇಕು? ನಾನ್ ಸ್ಕೂಲಲ್ಲಿ ಇದ್ದಾಗ ನಾನ್ ಕಣ್ಣಾಕಿದ್ ಮಮತಾನ ನಿನಗೋಸ್ಕರ ಬಿಟ್ಕೊಟ್ಟಿದ್ದೀನಿ, ಮರ್ತ್ಬಿಟ್ಯಾ? ಮಮತನ ನೀ ಬಿಟ್ಕೊಟ್ಟಿದ್ದಲ್ಲ, ಅವಳೇ ನಿನ್ ಬಿಟ್ಟು ಹೋಗಿರೋದು. SLC ಮಾಡುವಾಗ ನೀನ್ ಸೌಮ್ಯ ಸೊಂಟಾಗಿಲ್ದಾಗ ಟೀಚರ್ ನಂಗೆ ಎಷ್ಟೇ ಹೊಡೆದ್ರು ನಿನ್ ಹೆಸರು ಬಾಯ್ ಬಿಡ್ಲಿಲ್ಲ, ಮರ್ತ್ಬಿಟ್ಯಾ? ಓಹೋ, ನೀ ಚಿಕ್ಕವನು ಇರ್ಬೇಕಾದ್ರೆ ಚಡ್ಡಿ ಇಲ್ದೆ ಗಂಟೆ ತೂಸ್ಕೊಂಡು ಇಡೀ ಬೀದಿ ಸುತ್ತಿದ್ದಲ್ಲ, ಅವಾಗ ಆ ಗಂಟೆ ನೋಡಕ್ ಆಗದೆ ಚಡ್ಡಿ ತಂದು ಕೊಟ್ಟನು ನಾನು ಕಣ. ಲವ್, ನಾವು PUC ಇರ್ಬೇಕಾದ್ರೆ ನಿನ್ ಗುಡ್ಡೆಕೆರೆ ಮಂಜು ಜೊತೆ ಎಣ್ಣೆ ಹೊಳೆಯಕ್ಕೆ ಕಕ್ಕೊಂಡಿದ್ದಲ್ಲ, ಅವಾಗ ನಮ್ಮನೆ ಮಲ್ಸ್ಕೊಂಡಿದ್ದು ನಾನು. ಏ ಆ ಕವಿತಕ್ಕೊಂದು ಕಬ್ಬಿನ ಗದ್ದೆಯಲ್ಲಿ ಕಬ್ಕೊದ್ದು ಕುನ್ನಿ ಮರಿತಾರ ಪಂಚಾಯತಿ ಕಟ್ಟೆಯಲ್ಲಿ ಕೂತಿದ್ದಲ್ಲ, ಅವಾಗ ಅವ್ನ್ ಕಳ್ಸಿದ್ ನಾನೇ ಅಂತ ಹೇಳಿ ನನ್ನ ತಲೆ ಮೇಲೆ ಹೊತ್ಕೊಂಡ ಜಾಗಿ ಕಣ ನಾನು. ಅಲ್ಲಿ ಸಖತ್ತಾಗಿದ್ಯಲ್ಲ, ನಾಳೆ ಶೂಟ್ ಮಾಡೋಣ, ಸಖತ್ತಾಗಿರುತ್ತೆ. ಸಖತ್ತಾಗಿ ಪ್ರಾಕ್ಟೀಸ್ ಆಯ್ತು ಅಂತೂ ಅಲ್ವಾ? ನಾಳೆ ಮಾಡೋಣ, ಸೂಪರ್. ಹೇಯ್, ಸಾಕ್ ಮುಚ್ಚ್ರೋ ಬಾಯ್, ಸಾಕ್ ನಿಲ್ಸ್ರೋ. ನೀವ್ ಯಾವಾಗ ಲವ್ವು, ಹಾರ್ಟು, ಗಂಟೆ, ರೋಡ್ ಅಂತೆಲ್ಲ ಮಾತಾಡ್ತಿದ್ರೋ ಆಗ್ಲೇ ನನ್ ಬಂದೆ. ಮುಚ್ಚ್ರೋ ಸಾಕ್ ಬಾಯ್ನ. ಹೌದು, ನಮ್ಮ ಅಪ್ಪ ಅಮ್ಮ ಊರಿಗೆ ಹೋಗ್ಬೇಕಾದ್ರೆ ಏನ್ ಮಾತಾಡಿದ್ರು ಅಂತ ನಿಮಗ್ ಗೊತ್ತಾ? ಜಾನ್ವಿ ಅಪ್ಪ, ಏನಮ್ಮ? ಇಡೀ ನಮ್ಮ ಬಿಲ್ಡಿಂಗಲ್ಲಿ ಇರೋರು ಫ್ಯಾಮಿಲಿ ಮಾತ್ರ. ಆ ಸೋಮು ಮತ್ತು ರವಿ ಇಬ್ರೆ ಬ್ಯಾಚುಲರ್ಸು, ಮುಂಡೇವು, ಹುಷಾರು. ಈಗಿನ ಕಾಲದಲ್ಲಿ ಯಾರನ್ನೂ ನಂಬಕ್ಕಾಗಲ್ಲ. ಹರ್ದೋಗಿರೋ ಬಟ್ಟೆನೆಲ್ಲ ಹಾಕೊಂಡು ಓಡಾಡ್ಬೇಡ. ಅಮ್ಮ, ನಾನೇನ್ ಚಿಕ್ಕ ಹುಡ್ಗಿನ? ನೀವ್ ಊರಿಗೆ ಹೋಗೋದೇ ನಾನು ಅವ್ರಿಗೆ ಹೇಳಲ್ಲ, ಆಯ್ತಾ? ನೀವ್ ಹುಷಾರಾಗಿ ಹೋಗಿ ಹುಷಾರಾಗಿ ಬನ್ನಿ. ನಿಮ್ಗೆ ಎಕ್ಸಾಮ್ ಇದೆ ಅಂತ ಬಿಟ್ಟು ಹೋಗ್ತಾ ಇದೀನಿ, ಇಲ್ಲ ಅಂದ್ರೆ ಎಳ್ಕೊಂಡು ಹೋಗ್ತಿದ್ದೆ. ನೋಡೆ, ಅವಳೇನು ಹೇಳೆ ಮಗುನ ಬಾಯಲ್ಲಿ ಬೆಟ್ಟಿಟ್ರೆ ಚಿಪ್ಪಕ್ಕೆ ಬರಲ್ಲ ಅಂತಾಳ. ಎಲ್ಲ ಗೊತ್ತು, ನೋಡ್ಕೊತಾಳೆ. ಬಾ, ನಿಮ್ಮಿಂದಾನೆ ಜಾಸ್ತಿ ಹಾಳಾಗೋಗಿರೋದು ಇವಳು. ಆಯ್ತು, ಬಾರೆ, ಹುಷಾರಮ್ಮ, ಬಾರೆ. ಬಾಯ್ ಬಾಯ್. ಗಂಡ್ಮಕ್ಳು ಗಲೀಜ್ ಅಂತ ಗೊತ್ತಿತ್ತು, ಆದ್ರೆ ಕೆಂಗೇರಿ ಮೋರಿ ಅಂತ ಗೊತ್ತಿರ್ಲಿಲ್ಲ. ಥೂ. ಆ ಮಾತನ್ನ ವಾಪಸ್ ತಗೋ ಜಾನವಿ. ನಮ್ ಪ್ರೀತಿ ತುಂಬಾ ನಿರ್ಮಲ, ಅಕ್ವಾಗಾರ್ಡ್ ವಾಟರ್ ತರ. ನಂದು ಅಷ್ಟೇ, ಸೇಮು. ಸಾಕ್ ಮುಚ್ಚ್ರೋ ಬಾಯ್ನ. ನನಗೆ ನೀವಿಬ್ರಂದ್ರೂ ಇಷ್ಟ, ಆದ್ರೆ ನಿಮ್ಮಿಬ್ಬರ ಜೊತೆ ನಾಳೆ ಹಂಗೆ ಆಗಲ್ಲ. ನಂಗೆ ನಿಮ್ಮಿಬ್ರಲ್ಲಿ ಯಾರಾದ್ರೂ ಒಬ್ರು ಲೈಫ್ ಪಾರ್ಟ್ನರ್ ಆಗ್ಬೇಕು ಅಷ್ಟೇ. ನನ್ನ ಒಪ್ಕ ಜಾನವಿ, ನಾನು ಯಾವಾಗಲೂ ಮ್ಯಾನ್ ಮ್ಯಾಚ್ ಆಡ್ತೀನಿ. ನಾನು ತರಡಂಪರ್ ತರ, ನನ್ನ ಡಿಸಿಷನ್ ಪಕ್ಕ ಇರುತ್ತೆ. ನಮ್ಮಿಬ್ರು ಜೋಡಿ ಸೂಪರ್ ಆಗಿರುತ್ತೆ. ನನ್ ಮದ್ವೆ ಆಗು, ನಿನ್ನ ಚೆನ್ನಾಗಿ ನೋಡ್ಕೋತೀನಿ, ರಾಣಿ ತರ ನೋಡ್ಕೋತೀನಿ. ಸುಮ್ಮನಿರ ಜಾನವಿ, ನಾ ಮಹಾರಾಣಿ ತರ ನೋಡ್ಕೋತೀನಿ. ನಂಗೆ ಯಾರಾದ್ರೂ ಒಬ್ರು ಲೈಫ್ ಪಾರ್ಟ್ನರ್ ಆಗ್ಬೇಕು ಅಷ್ಟೇ. ನನ್ನ ಒಪ್ಪು ಜಾನವಿ, ನನ್ನ ಚೆನ್ನಾಗಿ ನೋಡ್ಕೋತೀನಿ. ನನ್ನ ಒಪ್ಪು ಜಾನವಿ, ಪ್ಲೀಸ್ ಜಾನವಿ, ನನ್ನ ಒಪ್ಪು. ಸ್ಟಾಪ್ ಇಟ್. ಬೀದಿ ನಾಯಿಗಳಿಗಾದ್ರೂ ಸ್ವಲ್ಪ ಶಿಸ್ತಿರುತ್ತೆ, ನೀವ್ ಅದಕ್ಕಿಂತ ಕಡೆ ಆಗ್ಬಿಟ್ಟಿದ್ದೀರಲ್ಲೋ. ಸರಿ, ನಾವೀಗ ಒಂದ್ ಟಾಸ್ಕ್ ಆಡೋಣ. ಆ ಟಾಸ್ಕ್ ಅಲ್ಲಿ ಯಾರ್ಗೆ ಹೆಚ್ಚಿನ ಮಾರ್ಕ್ಸ್ ಬರುತ್ತೋ ಅವ್ರನ್ನ ನನ್ನ ಲೈಫ್ ಪಾರ್ಟ್ನರ್ ಆಗಿ ಮಾಡ್ಕೋತೀನಿ. ಓಕೆನಾ ನಿಮ್ಮಿಬ್ಬರಿಗೆ? ಓಕೆ. ಇದೊಂಥರ ರಾಜರು ಕಾಲದ ಸ್ವಯಂವರ ಇದ್ದಂಗೆ. ಹೌದು, ಇದೊಂಥರ 90s ಕಿಡ್ಸ್ ಸ್ವಯಂವರ ಇದ್ದ ಹಾಗೆ. ಓಕೆನಾ? ಸ್ವಯಂವರ ಇದು 90s ಕಿಡ್ಸ್ ಸ್ವಯಂವರ ಇದು 90s ಕಿಡ್ಸ್ ಸ್ವಯಂವರ.